ಅಧಿವೇಶನ ಸಂದರ್ಭದಲ್ಲೇ ಪವರ್ ಶೇರಿಂಗ್ ವಿಚಾರ ಪದೇ ಪದೇ ಮುನ್ನೆಲೆಗೆ ಬರ್ತಾ ಇರತಕ್ಕಂಥದ್ದು ಬಹಳಷ್ಟು ಒಂದು ಗೊಂದಲವನ್ನ ಉಂಟು ಮಾಡಿದೆ. ನಿನ್ನೆ ಯತೀಂದ್ರ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ಇಂದ ಗುಂಪುಗಾರಿಕೆಯನ್ನು ಕೂಡ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಶುರುವಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆ ಹಿರಿಯ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪ ಅವರು ಇದ್ದಾರೆ. ಸರ್, ಈಗ ಅಧಿವೇಶನದ ಸಂದರ್ಭದಲ್ಲೇ ಪವರ್ ಶೇರಿಂಗ್ ವಿಚಾರ ಪದೇ ಪದೇ ಪ್ರಸ್ತಾಪ ಆಗ್ತಾ ಇದೆ. ನಿನ್ನೆ ಯತೀಂದ್ರ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು, 5 ವರ್ಷವೂ ಕೂಡ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ. ಪವರ್ ಶೇರಿಂಗ್ ವಿಷಯ ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟಿದ್ದು, ಅದು ಅವರ ವೈಯಕ್ತಿಕ ಅಭಿಪ್ರಾಯ. ನಾವು ಹೈಕಮಾಂಡ್ ಏನು ತೀರ್ಮಾನ ಹೇಳ್ತಾರೋ ಅದಕ್ಕೆ ಬದ್ಧವಾಗಿರ್ತೀವಿ. ಜೊತೆಗೆ ಅವರಿಬ್ಬರು ವಿಶ್ವಾಸವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಟ್ಟಾಗಿದ್ದಾರೆ, ಯಾವ ಭಿನ್ನಾಭಿಪ್ರಾಯನಿಲ್ಲ. ಎಲ್ಲ ತೀರ್ಮಾನಗಳು ಹೈಕಮಾಂಡ್ ಮಾಡ್ತಾರೆ. ಹೈಕಮಾಂಡ್ ಏನ್ ಮಾಡೋದಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ. ಸರ್, ಆಮೇಲೆ ಈ ಕೆಲವು ಶಾಸಕರು ಹೇಳ್ತಾ ಇದ್ದಾರೆ ಸರ್, ಜನವರಿ 6ನೇ ತಾರೀಕು ತನಕ ಕಾದು ನೋಡಿ, DK ಶಿವಕುಮಾರ್ ಅವರು CM ಆಗ್ತಾರೆ ಅನ್ನೋ ಒಂದು ಎಚ್ಚರಿಕೆಯನ್ನ, ಒಂದು ಸಂದೇಶವನ್ನು ಕೂಡ ರವಾನೆ ಮಾಡ್ತಿದ್ದಾರೆ. ಅದೆಲ್ಲ ಅವರ ವೈಯಕ್ತಿಕ ಅಭಿಪ್ರಾಯಗಳು, ಎಲ್ಲ ಕೂಡ ಹೈಕಮಾಂಡ್ ತೀರ್ಮಾನ ಮಾಡ್ತೀವಿ. ಯಾಕೆ ಸರ್, ಹೈಕಮಾಂಡ್ ಕೂಡ ಬಹಳಷ್ಟು ಒಂದು ಮೌನವಾಗಿದೆಯಲ್ಲ ಸರ್? ಇಷ್ಟೋ ದಿನದಿಂದ ಇಷ್ಟೆಲ್ಲ ಒಂದು ಗೊಂದಲ ಸೃಷ್ಟಿ ಆಗ್ತಾ ಇದೆ, ಆದ್ರೂ ಹೈಕಮಾಂಡ್ ಮೌನವಾಗಿದೆ. ಇಲ್ಲ, ಹೈಕಮಾಂಡ್ ಸಮಯಕ್ಕೆ ಸರಿಯಾಗಿ ತೀರ್ಮಾನ ತಗೊಳ್ತಾರೆ, ಅದು ಅವ್ರಿಗೆ ಬಿಟ್ಟಿದ್ದು. ಒಳಗಡೆ ಬರ್ರಿಯಪ್ಪ, ಬಂದ್ಬಿಡ್ರಿ ಒಳಗಡೆ, ಬಂದ್ಬಿಡ್ರಿ ಬನ್ನಿ. ಸರ್, ಆಮೇಲೆ ಕೆಲವರು ಸರ್, ನಿಮ್ಮ ಬಂಗಾರಪೇಟೆ ನಾರಾಯಣ ಸ್ವಾಮಿ ಅವರು ಕೂಡ ಈಗಷ್ಟೇ ಮಾತನಾಡ್ತಿದ್ರು. ಏನ್ ಸರ್, ಪರಮೇಶ್ವರ್ ಅವರು ಇದ್ದಾರೆ, ಖರ್ಗೆ ಅವರು ಇದ್ದಾರೆ, ಮುನಿಯಪ್ಪ ಅವರು ಇದ್ದಾರೆ, ಸೀನಿಯರ್ ಲೀಡರ್ಗಳಿದ್ದಾರೆ, ದಲಿತ CM ಮಾಡಬೇಕು ಅನ್ನೋ ವಿಚಾರವನ್ನು ಕೂಡ ಅವರು ಪ್ರಸ್ತಾಪ ಮಾಡಿದ್ರು. ಅದೆಲ್ಲ ಹೈಕಮಾಂಡ್ ಬಿಟ್ಟಿದೀವಪ್ಪ, ಈಗ ಗೊಂದಲ ಮಾಡಕ್ ನಾವು ತಯಾರಿಲ್ಲ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೋ ಅದಕ್ಕೆ ಬದ್ಧವಾಗಿರ್ತೇವೆ. ಥ್ಯಾಂಕ್ ಯು. ಓಕೆ, ಸೊ ಇದಿಷ್ಟು KH ಮುನಿಯಪ್ಪ ಅವ್ರ ಮಾತು. ಕ್ಯಾಮರಾ ಪರ್ಸನ್ ಸುಧೀರ್ ಜೊತೆ ಆನಂದ್ ಗುಡಿ, ಪವರ್ TV.